ಮಾಡಿರುವ ಕುನ್ನಿಗಳಿಗೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನು ಜೈಲಿಗೆ ಕಳಿಸಲು ಹುನ್ನಾರ ನಡೆಸುತ್ತಿರುವ ದೇಶ ವಿರೋಧಿಗಳಿಗೆ, ಸನಾತನ ಹಿಂದೂ ಧರ್ಮಕ್ಕೆ, ಕುಲ ಭಾರತ್ ಮಾತಾಗೆ, ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುತ್ತಿರುವ ಪಿತೂರಿಗಾರರಿಗೆ, ಜಾತ್ಯತೀತರಿಗೆ, ವಿದೇಶಿ ಹಣ ಪಡೆದು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ರೂಪಿಸಿರುವ ಕುನ್ನಿಗಳಿಗೆ, ಹಿಂದೂ ಧರ್ಮ ವಿರೋಧಿ ಪ್ರಕಾಶ್ ರಾಜ್ಗೆ, ಹಿಂದೂ ಬಂಧಿಸಿ 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 ಹೈಕೋರ್ಟ್ನ ನಿವೃತ್ತ ಷಡ್ಯಂತ್ರ ರೂವಾರಿಯಾದ ಪ್ರಕಾಶ್ ರಾಜ್ಗೆ ಬಂಧಿಸಿ ಪ್ರಕಾಶ್ ರಾಜ್ ಬಂಧಿಸಿ ಬಂಧಿಸಿ ಅಪಮಾನ ಮಾಡುತ್ತಿರುವ ಚಾರ್ವಾಕ ಟ್ರಸ್ಟ್ನ ಸದಸ್ಯರಿಗೆ, ಹಿಂದೂ ದೇವತೆಗಳಿಗೆ ಅಪಮಾನ ಮಾಡುತ್ತಿರುವ ಕುನ್ನಿಗಳಿಗೆ, ಭಾರತ್ ಮಾತಾಗಿ. ಹೋಗೋಣ ಒಂದು 5 ನಿಮಿಷ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುತ್ತಿರುವ ಪ್ರಕಾಶ್ ರಾಜ್ಗೆ, ಮಟ್ಟಣ್ಣನಿಗೆ, ರೋಡಿಗೆ ಬಂಧಿಸಿ 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 ತನಿಖೆ ನಡೆಯಲೇಬೇಕು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ, ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ, ಹೈಕೋರ್ಟ್ನ ಹಾಲಿ ವಿದೇಶದಿಂದ ಹಣ ಪಡೆದು ಹುನ್ನಾರ ಮಾಡುತ್ತಿರುವ ಪ್ರಕಾಶ್ ರಾಜ್ಗೆ, ಸಮೀರ್ಗೆ, ಹಿಂದೂ ಧರ್ಮದ ಸರಿ ಸರಿ ಹೋಗಿ ಶಿವ ನೀವು ಬಂಧಿಸಿ ಧರ್ಮಸ್ಥಳದ ಷಡ್ಯಂತ್ರ ಮಾಡುತ್ತಿರುವ ಕುನ್ನಿಗಳನ್ನು ಬಂಧಿಸಿ ದುಷ್ಟ ಭಗವಾನ್ಗೆ ಬಂಧಿಸಿ ಪ್ರಕಾಶ್ ರಾಜ್ ಬಂಧಿಸಿ ಹಿಂದೂ ಧರ್ಮದ ವಿರುದ್ಧ ಹೋರಾಡುತ್ತಿರುವ ದುಷ್ಟ ಕೂಟಗಳಿಗೆ ಬಂಧಿಸಿ ಪ್ರಕಾಶ್ ರಾಜ್ ಬಂಧಿಸಿ. ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಬಹಳ ಭಕ್ತಿಭಾವದಿಂದ ನಡ್ಕೊಳ್ಳೋಂಥ ಕ್ಷೇತ್ರ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಕಳೆದ ಒಂದು 7-8 ತಿಂಗಳಿಂದ ಇನ್ನಿಲ್ಲದ ಷಡ್ಯಂತ್ರ ನಡೀತಾ ಇದೆ. ನಿನ್ನೆ ಮೊನ್ನೆ ಈ ಬುರ್ಡೆ ಗ್ಯಾಂಗ್ನ ಒಂದು ನಾಯಕ ಅಂತಂದರೆ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ದಾನೆ. ರಿಟ್ ಅರ್ಜಿನಲ್ಲಿ SIT ಏನು ಮಾಡಿದರು, SITನಲ್ಲಿ ನಾನೇನೇನು ಆರೋಪ ಮಾಡಿದೆ ಯಾರನ್ನೂ ಕೂಡ ಬಂಧಿಸಿಲ್ಲ, SIT ವರದಿಯನ್ನು ಕೊಟ್ಟಿಲ್ಲ ಅಂತ. ಸನ್ಮಾನ್ಯ ಸಿದ್ದರಾಮಯ್ಯವರಿದ್ದಾಗ ಯಾವುದೋ ಬೀದಿ ಲೋಗೋ ಬುರ್ಡೆದಾಸೆಯನ್ನು ಮಾತು ಕೇಳಿ ಇವತ್ತು ತುರಾತುರಿನಲ್ಲಿ SITಯನ್ನು ರಚನೆ ಮಾಡಿದ್ರು. ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೋ ಇಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಬಂದಿರತಕ್ಕಂಥ ಗಂಭೀರ ಆರೋಪ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವನ ಹೆಸರಿನಲ್ಲಿ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಈ ಒಂದು ದುಷ್ಕೃತ್ಯಕ್ಕೆ ಧರ್ಮಸ್ಥಳದ ಹೆಸರಿಗೆ ಕಪ್ಪಮಸಿ ಬಳಿಬೇಕು ಮತ್ತು ವೀರೇಂದ್ರ ಹೆಗಡೆಯವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಪಿತೂರಿಯನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ 200 ಕೋಟಿ ಹಣವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೇ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ಚಿನ್ನಯ್ಯ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ಆರೋಪ. ಇವತ್ತು ಗೃಹ ಸಚಿವರನ್ನ ಮನವಿ ಮಾಡ್ತೀನಿ. ಗೃಹ ಸಚಿವರೇ, ನೀವು ಏನು ಪ್ರಕಾಶ್ ರಾಜ್ ಮೇಲೆ ಏಕಾಏಕಿ ಆರೋಪ ಬಂದ ತಕ್ಷಣ ನೀವೇ ಕ್ಲೀನ್ ಚಿಟ್ ಕೊಟ್ರಿ, ಆರೋಪ ಬಂದ ತಕ್ಷಣ ಕ್ರಿಮಿನಲ್ ಆಗಲ್ಲ ಅಂತ ಈ ರೀತಿ ಹೇಳ್ಬಾರ್ದು ನೀವು. ಈ ರಾಜ್ಯದ ಸಂಭಾವ್ಯ
ಗೃಹ ಮಂತ್ರಿಯಾಗಿ ಈ ರೀತಿ ಹೇಳಿಕೆ ಕೊಡೋಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ನಾವು ಇವತ್ತು ಜಿಲ್ಲಾ ಎಸ್ ಪಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದೀವಿ. ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಏನಿದ್ದಾರೆ ಅವ್ರ ಮುಖಾಂತರ ನಿಷ್ಪಕ್ಷಪಾತವಾದ ತನಿಖೆಯನ್ನು ಪ್ರಕಾಶ್ ರಾಜ್ ಮತ್ತು ಏನು ಈ ಹಣದ ಆರೋಪ ಇದೆ ಅವ್ರನ್ನೆಲ್ಲ ಬಂಧಿಸಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಇದನ್ನು CBIಗೆ ಅಂತಾರಾಜ್ಯ ವಿಚಾರ ಆಗಿರೋದ್ರಿಂದ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಈ ಒಂದು ದೂರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.